ಚನ್ನಗಿರಿ ಬೀರೂರು ರಾಜ್ಯ ಹೆದ್ದಾರಿಯಲ್ಲಿ ಈಗ ರಸ್ತೆ ಸುರಕ್ಷತೆ ಅಪಾಯದ ಹಂತ ತಲುಪಿದೆ. ರಸ್ತೆ ಬದಿಯ ಗಿಡಮರಗಳು ಮತ್ತು ಬಳ್ಳಿಗಳ ಅತಿವೃದ್ಧಿಯಿಂದ ಎಚ್ಚರಿಕೆ ಫಲಕಗಳು ಸಂಪೂರ್ಣವಾಗಿ ಮುಚ್ಚಿಕೊಂಡಿವೆ. ಚಾಲಕರಿಗೆ ತಿರುವು, ವೇಗ ನಿಯಂತ್ರಣ ಅಥವಾ ಅಪಾಯ ಸೂಚನೆಗಳು ಗೋಚರಿಸದೆ ಹೋಗುತ್ತಿರುವುದರಿಂದ ಅಪಘಾತ ಸಂಭವಿಸುತ್ತಿದ್ದು ದಿನೇ ದಿನೇ ಹೆಚ್ಚುವ ಆತಂಕದ ಸ್ಥಿತಿ ಇದೆ. ಸ್ಥಳೀಯ ನಾಗರಿಕರು ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಸಾರ್ವಜನಿಕ ಹಣದಲ್ಲಿ ಅಳವಡಿಸಿದ ಫಲಕಗಳನ್ನು ಸರಿಯಾಗಿ ನಿರ್ವಹಿಸದಿರುವುದು ಇಲಾಖೆಯ ನಿರ್ಲಕ್ಷ್ಯ, ಜನರ ಜೀವ ಕಾಳಜಿ ಇಲ್ಲದಂತಹ ಈ ಅಸಡ್ಡೆ ಕ್ರಮ ಖಂಡನೀಯ. ರಸ್ತೆ ಬದಿಯ ನಿರ್ವಹಣೆಯ ಕೊರತೆಯಿಂದಾಗಿ ರಾಜ್ಯ ಹೆದ್ದಾರಿಗಳು ಕಾಡು ಮಾರ್ಗದಂತಾಗಿದೆ. ಪಿಡಬ್ಲ್ಯೂಡಿ ಇಲಾಖೆ ಸ್ಥಳ ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಳ್ಳಿಗಳನ್ನು ತೆರವುಗೊಳಿಸಿ ಹಾನಿಗೊಂಡ ಫಲಕಗಳನ್ನು ನವೀಕರಿಸುವ ಕೆಲಸ ತಕ್ಷಣ ಆರಂಭಿಸಬೇಕು. ಇಲ್ಲವಾದರೆ ಅಪಘಾತಗಳಿಗೆ ಇಲಾಖೆಯೇ ಹೊಣೆ ಎಂಬುದು ಸಾರ್ವಜನಿಕರಿಂದ ಎಚ್ಚರಿಕೆ. ಸಮ್ಮಸ್ಗಿಯಿಂದ ಬೀರೂರು ಹೆದ್ದಾರಿ, ಚನ್ನಗಿರಿಯಿಂದ ಬೀರೂರು, ಚಿಕ್ಕಮಗಳೂರು, ಭದ್ರಾವತಿ, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ಚನ್ನಗಿರಿ ಟು ತಾವರೆಗೆರೆ, ಸಮ್ಮಸ್ಗಿ ಟು ಬೀರೂರು, ಚನ್ನಗಿರಿ ಟು ಚಿತ್ರದುರ್ಗ, ಚನ್ನಗಿರಿ ಟು ಶಿವಮೊಗ್ಗ, ಚನ್ನಗಿರಿ ಟು ದಾವಣಗೆರೆ ಮತ್ತು ಸಂಪರ್ಕಿಸುವ ಎಲ್ಲ ರಸ್ತೆಗಳ ಪರಿಸ್ಥಿತಿ ಇದೇ ಸ್ಥಿತಿಯಲ್ಲಿದೆ. ಸಾರ್ವಜನಿಕರ ಜೀವಹಿತಕ್ಕಾಗಿ ರಸ್ತೆ ಸುರಕ್ಷತೆ ಕಾಪಾಡುವುದು ಸರ್ಕಾರದ ಮೂಲ ಕರ್ತವ್ಯ. ಹೆದ್ದಾರಿಯಲ್ಲಿ ಈ ನಿರ್ಲಕ್ಷ್ಯ ಮುಂದುವರೆದರೆ ಅದರಿಂದ ಉಂಟಾಗುವ ಅನಾಹುತಕ್ಕೂ ಇಲಾಖೆ ಹೊಣೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ದೇವರಾಜ್ ಕೆ. ನೆಲ್ಲಿಹಂಕ್ಲು, ಪ್ರಜಾಪವರ್ ನ್ಯೂಸ್, ದಾವಣಗೆರೆ.